ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ನಾವೆಲ್ಲ ಹೇಳ್ತೀವಿ ಈ ಅರಿಷಡ್ ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಜೀವನವನ್ನು ಆನಂದವಾಗಿ ಜೀವಿಸ್ಬೋದು ಅಂತ. ಆದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾದರೂ ಹೇಗೆ, ಅವನ್ನ ಗೆಲ್ಲೋದಾದರೂ ಹೇಗೆ, ಯಾವ ರೀತಿ ಗೆಲ್ಲಬೇಕು ಅಂತ ಮಾತ್ರ ನಾವು ತಿಳ್ಕೊಳ್ಳೋದ್ರಲ್ಲಿ ವೈಫಲ್ಯತೆಯನ್ನು ಹೊಂದುತ್ತೀವಿ. ಕಾಮವನ್ನು ಶಾಂತಿಯಿಂದ ಸಮಾಧಾನದಿಂದ ನಾವು ಅದನ್ನು ಗೆಲ್ಬೋದು. ಅದನ್ನು ಅಭ್ಯಾಸ ಮಾಡೋದ್ರಿಂದ ಅದನ್ನು ಗೆಲ್ಬೋದು. ಕ್ರೋಧವನ್ನು ಕ್ಷಮೆಯನ್ನು ಅಭ್ಯಾಸ ಮಾಡೋದ್ರಿಂದ ನಾವು ಕ್ರೋಧವನ್ನು ಗೆಲ್ತೀವಿ. ಲೋಭವನ್ನು ದಾನದಿಂದ ಇನ್ನೊಬ್ಬರಿಗೆ ನಾವು ದಾನವಾಗಿ ಏನಾದರೂ ಕೊಡೋದ್ರಿಂದ ಗೆಲ್ಬೋದು. ಮದವನ್ನು ವಿನಯದಿಂದ ಗೆಲ್ಲಬೇಕು. ಹಾಗೆ ಮತ್ಸರವನ್ನು ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಆ ಮತ್ಸರವನ್ನು ಗೆಲ್ಬೋದು. ಅದಕ್ಕೆ ಹೇಳ್ತಾರೆ ಕಾಮಿನಿ ಕಾಂಚನ ಕೀರ್ತಿ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತೀವಲ್ಲ, ಇವನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಒಂದು ತತ್ವ ಪದದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಕಾಮ ಕ್ರೋಧ ಮದಗಳಿಂದ ಎಚ್ಚರಾಗೋ, ಅಹಂಕಾರದಿಂದ ನೀನು ಎಚ್ಚರಾಗೋ, ಸುಡುವ ರಾಗ ದ್ವೇಷದಿಂದ ಎಚ್ಚರಾಗೋ, ಹೆಣ್ಣುವನ್ನು ಮಣ್ಣಿನಿಂದ ಎಚ್ಚರಾಗೋ, ಎಚ್ಚರಾಗೋ ತಮ್ಮ ಎಚ್ಚರಾಗೋ, ಮರೆತು ನೀನು ಮಲಗಬೇಡ ಎಚ್ಚರಾಗೋ. ನಾವು ಮರೆತು ಜಾಗೃತ ಸ್ಥಿತಿಯಲ್ಲಿ ಇಲ್ಲ, ಜಾಗೃತ ಆಗಬೇಕು. ನಿದ್ದೆ ಮಾಡ್ತಾ ಇದ್ದೀವಿ, ಸಂಸಾರದ ಭವದಲ್ಲಿ ಮುಂದೆ ಹೋಗಿದ್ದೀವಿ. ಅದರಿಂದ ನೀನು ಜಾಗೃತ ಸ್ಥಿತಿಯನ್ನು ವಹಿಸು. ಇವುಗಳನ್ನೆಲ್ಲ ಯಾವ ಥರ ಗೆಲ್ಲಬೇಕು ಅಂತ ತಿಳ್ಕೊ ಅಂತ ಈ ತತ್ವ ಪದದಲ್ಲಿ ತಿಳಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ಸ್ನೇಹಿತರೆ.